ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಬಾಕಿ ಕಂತು ಹಣ ಜಮೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಒಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ, ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಹೊಸ ರೂಲ್ಸ್ ಕೂಡ ಏನು ಅಂದ್ರೆ ಯಾವೆಲ್ಲ ದಾಖಲೆಗಳನ್ನು ರೆಡಿ ಇಟ್ಕೋಬೇಕು, ಮನೆಗೆ ಪರಿಶೀಲನೆಗೆ ಬಂದಾಗ ಇವೆಲ್ಲ ದಾಖಲೆಗಳನ್ನು ನೀವು ಕೊಡಬೇಕಾ? ಹೌದು ವೀಕ್ಷಕರೇ, ನೋಡೋಣ ಅದ್ರ ಬಗ್ಗೆ ಅಪ್ಡೇಟ್. ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇನ್ನೊಂದು ಕಡೆಗೆ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಆಗೋದಕ್ಕೆ ಸಾಧ್ಯತೆ ಇದೆ. ಹೌದು, ಕರ್ನಾಟಕ ರಾಜ್ಯದಂತ ಎಲ್ಲ ಒಂದು ಗುಟ್ಕಾ ಪಾನ್ ಮಸಾಲಗಳನ್ನ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಲಾಗಿದೆ ಅಂತೆ. ಅದ್ರ ಬಗ್ಗೆ ಅಪ್ಡೇಟ್ ನೋಡೋಣ. ಇನ್ನೊಂದು ಕಡೆಗೆ ನಮ್ಮ ಕರ್ನಾಟಕ ರಾಜ್ಯದಂತ ಮತಪಟ್ಟಿಯಲ್ಲಿ ಹೆಸರಿದ್ದವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗ್ತಾರೆ. ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬೇಕು, ಅನ್ನಭಾಗ್ಯ ಅಕ್ಕಿ ಬೇಕು, ಫ್ರೀನಲ್ಲಿ ಬಸ್ ನಲ್ಲಿ ಓಡಾಡಬೇಕು ಅಂದ್ರೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ವೋಟರ್ ಕಾರ್ಡ್ ಇರುತ್ತೆ, ಆದ್ರೆ ಮತಪಟ್ಟಿಯಲ್ಲಿ ಹೆಸರಿರಲ್ಲ ಅಂತವರಿಗೆ ಗ್ಯಾರಂಟಿ ಯೋಜನೆಗಳ ಲಾಭ ಕೂಡ ಸಿಗಲ್ಲ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಬಂದ ಅಧಿಕೃತ ಮಾಹಿತಿ ಆಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ನಿಮ್ಮ ಹತ್ತಿರ BPL ಕಾರ್ಡು, ಅಂತ್ಯೋದಯ ಪಡಿತರ ಚೀಟಿ ಇದ್ರೂ ಕೂಡ ಒಂದು ಗುಡ್ ನ್ಯೂಸ್ ಇದೆ, ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ. ಹೌದು ವೀಕ್ಷಕರೇ, ಅನ್ನಭಾಗ್ಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಪ್ರತಿಯೊಬ್ರು ಕೂಡ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಇನ್ನೊಂದು ಕಡೆಗೆ SIR ಪ್ರಕ್ರಿಯೆ. ಹೌದು ವೀಕ್ಷಕರೇ, ಈಗಾಗಲೇ ಮನೆ ಮನೆಗೆ BL ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ. ಇತ್ತ ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಗೃಹ ಜ್ಯೋತಿ ಯೋಜನೆ ಮೀಟರ್ ರೀಡರ್ಸ್ ಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಸೊ ಎಲ್ಲಾ ಒಬ್ಬರು ಜನರು ಕೂಡ ಕನ್ಫ್ಯೂಸ್ ಆಗಬಾರ್ದು. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿ ತಿಳಿದುಕೊಳ್ಳಿ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31, 32 ಎರಡು ಕಂತಿನ 4,000 ರೂಪಾಯಿ ಬಾಕಿ ಹಣ ಜಮೆ ಆಗುವ ಒಂದು ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ನೋಡಿ, ಕಳೆದ ತಿಂಗಳು ಅಂದ್ರೆ ಜೂನ್ ತಿಂಗಳಲ್ಲಿ ಹಣ ಕೆಲವರಿಗೆ ಬಂದಿಲ್ಲ, ಆದ್ರೆ ಕೆಲವರಿಗೆ ಯಾರಿಗೆಲ್ಲ ಮೇ ತಿಂಗಳಲ್ಲಿ ಹಣ ಬಂದಿದ್ದಿಲ್ಲ ಅಂತವರಿಗೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಹಣ ಬಂದಿದೆ. ಅಂದ್ರೆ ಇಲ್ಲಿ ಇನ್ನೂ ಕೂಡ ಸರ್ಕಾರ 2 ಕಂತು ಕೊಡೋದು ಬಾಕಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ 30 ಕಂತು ಇಲ್ಲಿವರೆಗೂ ಕೊಟ್ಟಿದ್ರು, 31, 32 ಅಂದ್ರೆ ಕಳೆದ 2 ತಿಂಗಳದ್ದು ಹಣ ಇನ್ನೂ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಂದಿಲ್ಲ. ನೋಡಿ, ಕೆಲವೊಮ್ಮೆ ಬ್ಯಾಂಕ್ ಅಕೌಂಟ್ಗೆ ಹಣ ಜಮೆ ಆಗಿರುತ್ತೆ, ಆದ್ರೆ DBT ಆಪ್ ಅಲ್ಲಿ ಅದು ಶೋ ಆಗ್ತಾ ಇರಲ್ಲ. ಅಂದ್ರೆ DBT ಅಲ್ಲಿ ಸ್ಟೇಟಸ್ ಅಪ್ಡೇಟ್ ಇನ್ನೂ ಕೂಡ ಆಗಿಲ್ಲ ವೀಕ್ಷಕರೇ. ಸೊ ಕೆಲವರಿಗೆ ಬ್ಯಾಂಕ್ ಅಲ್ಲಿ ಹಣ ಬಂದಿದೆ, 30ನೇ ಕಂತು ಕೆಲವರಿಗೆ ಬಂದಿದೆ, ಆದ್ರೆ DBT ಆಪ್ ಅಲ್ಲಿ ತೋರಿಸ್ತಾ ಇಲ್ಲ. ಸೊ ಸ್ವಲ್ಪ ವಿಳಂಬವಾಗಿ ತೋರಿಸಬಹುದು. ಸೊ ನೀವೇನ್ ಮಾಡಬೇಕು, ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟು 3,89,000 ಗೃಹಲಕ್ಷ್ಮಿಯವರು ಹೆಸರನ್ನ ತೆಗೆದು ಹಾಕಲಾಗಿದೆ. ಅವರು ಅನರ್ಹ ಪಟ್ಟಿಗೆ ಸೇರಿರೋದ್ರಿಂದ, ಅಂದ್ರೆ ತೆರಿಗೆ ಪಾವತಿದಾರರಾಗಿದ್ರು, GST ತೆರಿಗೆ ಪಾವತಿ ಮಾಡ್ತಾ ಇದ್ರು, ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಅವರ ಪತಿ ಅಂದ್ರೆ ಅವರ ಯಜಮಾನರು ತೆರಿಗೆ ಪಾವತಿ GST ರಿಟರ್ನ್ಸ್ ಮಾಡ್ತಾ ಇರೋದ್ರಿಂದ ಅಂತವರ ಹೆಸರನ್ನು ಕೂಡ ತೆಗೆದು ಹಾಕಲಾಗಿದೆ. ಇನ್ನು ಮೃತಪಟ್ಟ ಗೃಹಲಕ್ಷ್ಮಿ ಅಕೌಂಟ್ ಕೂಡ ಪತ್ತೆ ಹಚ್ಚಲಾಗಿದೆ. ಅನುಮಾನಾಸ್ಪದ ಅಕೌಂಟ್ಗಳಂತ ಬರ್ತವೆ. ತುಂಬಾ ಜನ ಏನ್ ಮಾಡ್ತಾ ಇದ್ರು ಅಂದ್ರೆ ನಕಲಿ UPI ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಬಳಸಿ ಗೃಹಲಕ್ಷ್ಮಿ ಹಣವನ್ನ ದೋಚಿಕೊಂಡಿರೋದು ಕೂಡ ಪತ್ತೆಯಾಗಿದೆ. ಅಂದ್ರೆ ಅಕೌಂಟ್ ಇಲ್ದಿದ್ರು ಕೂಡ ಹಣ ಹೋಗಿದೆ. 19,000 ಫಲಾನುಭವಿಗಳಿಗೆ ಒಂದೇ ಅಕೌಂಟ್ ಇದೆ. ಸೊ ಈ ತರ ಎಲ್ಲ ಅಕ್ರಮಗಳು ನಡೆದಿರೋದು ಕೂಡ ಪತ್ತೆಯಾಗಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಯಾರೆಲ್ಲ ಗೃಹಲಕ್ಷ್ಮಿಯವರು ಬೇರೆಯವರ ಹೆಸರು ಅಥವಾ ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟು ಹೆಸರೆಲ್ಲ ಜಾಯ್ನ್ ಆಗಿದ್ರಲ್ಲ, ಅವರಿಗೆ ಈಗ ಶಾಕ್ ಅಂತಾನೆ ಹೇಳ್ಬಹುದು. ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಅರ್ಜಿ ಹಾಕುವಾಗ ಆ ನಂಬರ್ಗೆ ಒಂದು OTP ಕೂಡ ಬರೋ ಚಾನ್ಸ್ ಇದೆ. ಅಂದ್ರೆ ನೀವು ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಅದು ಬೇರೆಯವರಿಗೆ OTP ಹೋಗ್ಬಿಟ್ಟಿರುತ್ತೆ. ಅವಾಗ ಅಲ್ಲಿ ನೀವು ವೆರಿಫಿಕೇಶನ್ ಅಲ್ಲಿ ಫೇಲ್ ಆದ್ರೆ ಅವಾಗ ನಿಮಗೆ ಹಣ ಬರದೇನು ಕೂಡ ಇರಬಹುದು. ನೋಡಿ, ತುಂಬಾ ಜನ ಯಾರದ್ದೋ ಮೊಬೈಲ್ ನಂಬರ್ ಕೊಟ್ಟು ಯಾರದ್ದೋ ಹೆಸರಲ್ಲಿ ಯೋಜನೆಯನ್ನ ಓಪನ್ ಮಾಡಿಸಿ ಅಕೌಂಟ್ ನಂಬರ್ ಕೊಟ್ಟು ATM ಕಾರ್ಡ್ ಬಳಸಿ ಹಣವನ್ನ ಡ್ರಾ ಮಾಡಿಕೊಂಡು ಇಲ್ಲಿ ಈ ತರ ಒಂದು ಅಕ್ರಮವನ್ನ ಮಾಡ್ತಾ ಇರುವಂತದ್ದು ಕೂಡ ಪತ್ತೆ ಹಚ್ಚಲಾಗಿದೆ. ಸೊ ಇದನ್ನೆಲ್ಲ ಕೂಡ ನಿಲ್ಲಿಸಬೇಕು ಅಂತಾನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಣ ಕೊಡ್ತೀವಿ, ಅನರ್ಹರಿಗೆ ಅಕ್ರಮವಾಗಿ ನಕಲಿ ದಾಖಲೆ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದವರಿಗೆ ಅವರನ್ನ ತೆಗೆದು ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಮತ್ತೊಮ್ಮೆ ಮರು ಪರಿಶೀಲನೆ ಅರ್ಜಿ ಪ್ರಕ್ರಿಯೆ ಈ ಜುಲೈ ತಿಂಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ಗೃಹ ಜ್ಯೋತಿ ಯೋಜನೆ ಅಧಿಕೃತವಾಗಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗಾಗಲೇ 30ನೇ ಕಂತಿನವರೆಗೂ ಹಣ ಬಂದಿದೆ. ಯಾರಿಗೆಲ್ಲ 31ನೇ ಕಂತು ಹಣ ಬಂದಿಲ್ಲ ಗೃಹಲಕ್ಷ್ಮಿದು, ಈ ಜುಲೈ ತಿಂಗಳು ಕೊನೆಯದ್ರಲ್ಲಿ ಅಂದ್ರೆ 25ನೇ ತಾರೀಕಿನ ನಂತರ ಎಲ್ಲ ಮರುಪರಿಶೀಲನೆ ಆದ ನಂತರ ಹಣ ಜಮೆ ಆಗುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಇನ್ನು ಬಾಕಿ ಕಂತು ಕೂಡ ಹಣ ಜಮೆ ಆಗುತ್ತೆ. ನೋಡಿ, ಕೆಲವೊಮ್ಮೆ 1 ತಿಂಗಳು ಹಣ ಬಂದಿಲ್ಲ ಅಂದ್ರೆ, ಉದಾಹರಣೆಗೆ ಜೂನ್ ತಿಂಗಳಲ್ಲಿ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಜುಲೈ ತಿಂಗಳಲ್ಲಿ 2 ಬಾರಿ ಹಣ ಜಮೆ ಮಾಡ್ತಾರೆ. ಒಂದು ಜುಲೈ ತಿಂಗಳದ್ದು, ಇನ್ನೊಂದು ನಿಮಗೆ ಜೂನ್ ತಿಂಗಳದ್ದು. ಈ ತರ ನಿಮಗೆ ಬಾಕಿ ಕಂತು ಏನ್ ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನ ಕ್ಲಿಯರ್ ಮಾಡಲಾಗಿದೆ. ಹೋದ ಬಾರಿನೂ ಕೂಡ ಇದೇ ತರ ಮಾಡಿದ್ರು. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಹಣ ಬಂದಿತ್ತು, ಏಪ್ರಿಲ್ ತಿಂಗಳಲ್ಲಿ ಹಣ ಬಂದಿಲ್ಲ. ಮೇ ತಿಂಗಳಲ್ಲಿ 2 ಬಾರಿ ಜಮೆ ಮಾಡೋದ್ರ ಮೂಲಕ ಏಪ್ರಿಲ್ ತಿಂಗಳ ಕಂತನ್ನು ಕೂಡ ಕೊಡಲಾಗಿತ್ತು. ಅದೇ ತರ ಈಗ 31, 32 ಈ 2 ಕಂತು ಹಣ
ಆದಷ್ಟು ಬೇಗನೆ ಗೃಹಲಕ್ಷ್ಮಿಯರಿಗೆ ಜಮೆ ಆಗುತ್ತೆ. ಮೊದಲಿಗೆ ಇದರಲ್ಲಿ ಅನರ್ಹರನ್ನ ತೆಗೆದು ಹಾಕಲೇಬೇಕು. ಎದಕ್ಕಂದ್ರೆ ತುಂಬಾ ಜನ ಅನರ್ಹರು ಇದ್ದಾರೆ. ಇವರೆಲ್ಲರನ್ನು ಕೂಡ ತೆಗೆದು ಹಾಕಿದ್ರೆ ಅರ್ಹ ಫಲಾನುಭವಿಗಳಿಗೆ ಹಣ ಸಲೀಸಾಗಿ ಜಮೆ ಆಗುತ್ತೆ. ಯಾವುದೇ ಒಂದು ಲೋಪಗಳು ಕೂಡ ಇರೋದಿಲ್ಲ. ಮತ್ತೆ ಪ್ರತಿ ತಿಂಗಳು ಹಣ ಬಂದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು ವಾಯ್ಸ್ ಮೆಸೇಜ್ ಕೂಡ ಬರುವಂತೆ ಈ ತರ ಕರ್ನಾಟಕ ಸರ್ಕಾರದಿಂದ ಮಾಡಲಾಗ್ತಾ ಇದೆ. ಇನ್ನು ಅಧಿಕೃತವಾಗಿ ನಿಮಗೆ ಹಣ ಜಮೆ ಆಗಿದ್ರ ಬಗ್ಗೆ ಅಪ್ಡೇಟ್ ಕೂಡ ಸರ್ಕಾರದಿಂದ ಸಿಗುತ್ತೆ. ಅದೇ ತರ ನೋಡಿ, ಈಗ ಗೃಹ ಜ್ಯೋತಿ ಯೋಜನೆ ಏನಿದೆ ಇದರದ್ದು ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗಾಗಲೇ ಮನೆ ಮನೆಗೆ ಮೀಟರ್ ರೀಡರ್ಸ್ ಗಳು ಬಂದು ಮೊಬೈಲ್ ಆಪ್ ಮೂಲಕ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಒಂದು ಅರ್ಜಿ ಫಾರಂ ಕೂಡ ಫಲಾನುಭವಿಗಳ ಕೈಗೆ ಕೊಡ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಏನೆಲ್ಲ ಪ್ರಶ್ನೆಗಳಿದ್ದಾವಂದ್ರೆ, ಮೊದಲನೇದ್ದು ನೀವು ವಿದ್ಯುತ್ ಸರಬರಾಜು ಕಂಪನಿ ಯಾವುದು ಅಂದ್ರೆ ನಿಮ್ದು ಬೆಸ್ಕಾಮು, ಹೆಸ್ಕಾಮು, ಮೆಸ್ಕಾಮ್ ಇದೆಲ್ಲ ಕೂಡ ಬರಿಬೇಕಾಗುತ್ತೆ. ಇನ್ನು ನಿಮ್ದು ವಿದ್ಯುತ್ ಬಿಲ್ ಖಾತೆ ಸಂಖ್ಯೆ ID ನಂಬರ್ ಕೂಡ ನೀವು ಅಲ್ಲಿ ಬರಿಬೇಕಾಗುತ್ತೆ. ಆಧಾರ್ ಕಾರ್ಡ್ ನಲ್ಲಿರುವಂತಹ ಹೆಸರು ಅಂದ್ರೆ ಯೋಜನೆ ಗೃಹ ಜ್ಯೋತಿ ಯೋಜನೆ ಹಾಕುವಾಗ ಯಾರ ಹೆಸರು ನೀವು ಕೊಟ್ಟಿದ್ರಲ್ಲ ಅವ್ರ ಹೆಸರು ಬರಿಬೇಕು. ನಂತರ ಫಲಾನುಭವಿ ಆಧಾರ್ ಸಂಖ್ಯೆ ಮತ್ತೆ ಮೊಬೈಲ್ ಸಂಖ್ಯೆ ಕೂಡ ಅಲ್ಲಿ ನೀವು ಬರಿಬೇಕಾಗುತ್ತೆ. ಇನ್ನು ಬಾಡಿಗೆ ಅಥವಾ ಸ್ವಂತ ಮನೆಯ ಅದರ ವಿವರ ಕೂಡ ಕೊಡಬೇಕಾಗುತ್ತೆ. ಪಡಿತರ ಚೀಟಿ ವಿವರ, ಫಲಾನುಭವಿ ಎಪಿಕ್ ಕಾರ್ಡ್ ಸಂಖ್ಯೆ ಅಂದ್ರೆ ವೋಟರ್ ಕಾರ್ಡ್ ನಂಬರ್ ಕೂಡ ಅಲ್ಲಿ ನೀವು ಬರಿಬೇಕು. ಜಾತಿ ವಿವರ ಕೂಡ ಕೇಳಿದ್ದಾರೆ, ಆದ್ರೆ ಜಾತಿ ಪತ್ರ ಕೊಡೋದು ಕಡ್ಡಾಯ ಅಲ್ಲ ಅಂತಾನು ಕೂಡ ಹೇಳಲಾಗಿದೆ. ಇನ್ನೊಂದು ತೆರಿಗೆ ವಿವರ, ಫಲಾನುಭವಿ ವೃತ್ತಿ ಅದನ್ನು ಕೂಡ ಕೇಳ್ತಾರೆ. ಇಷ್ಟು ವಿವರಗಳು ನೀವು ಕೊಟ್ರೆ ನಿಮ್ದು ಗೃಹ ಜ್ಯೋತಿ ಯೋಜನೆ ಮತ್ತೊಮ್ಮೆ ಮರು ಅರ್ಜಿ ಆಗುತ್ತೆ. ಅಂದ್ರೆ ನೀವು ಮತ್ತೊಮ್ಮೆ ಮರು ಅರ್ಜಿ ಹಾಕಿದಂತೆ ಮತ್ತೆ ನಿಮ್ದು ಮುಂದಿನ ತಿಂಗಳಿನಿಂದ 200 ಯೂನಿಟ್ ಉಚಿತ ವಿದ್ಯುತ್ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಈಗಾಗಲೇ SIR ಕೂಡ ಕರ್ನಾಟಕದಲ್ಲಿ ಪ್ರಾರಂಭವಾಗಿದೆ. ನಿಮ್ಮ ಹತ್ತಿರ ವೋಟರ್ ಕಾರ್ಡ್ ಇದ್ದಿರೋದನ್ನ ರೆಡಿ ಇಟ್ಕೊಳ್ಳಿ. ಇನ್ನು ನಿಮ್ದು ಆಧಾರ್ ಕಾರ್ಡ್ ಕೂಡ ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ನೋಡಿ, ನಿಮ್ಮ ಮನೆಗೆ ಬಂದಾಗ ಅಧಿಕಾರಿಗಳು ನಿಮಗೆ 2 ಅರ್ಜಿಗಳನ್ನ ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, 2 ಅರ್ಜಿಯಲ್ಲಿ ಒಂದು ಅರ್ಜಿ ಸಹಿ ಹಾಕಿ ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ, ಒಂದು ಅರ್ಜಿ ಸಹಿ ಹಾಕಿ ನೀವು BLO ಅಧಿಕಾರಿಗಳಿಗೆ ಕೊಡಬೇಕು. ನೋಡಿ, ಜುಲೈ 29ನೇ ತಾರೀಕಿನವರೆಗೂ BLOಗಳಿಂದ ಮನೆ ಮನೆಗೆ ಭೇಟಿ ಶುರುವಾಗುತ್ತೆ. ಅಂದ್ರೆ ನಿಮ್ಮ ಮನೆಗೆ ಬಂದು ಅರ್ಜಿ ಫಾರ್ಮ್ ಈಗಾಗಲೇ ಕೊಟ್ಟಿದ್ರೆ ಅದನ್ನ ನೀವು ತುಂಬಿ ರೆಡಿ ಇಟ್ಕೊಳ್ಳಿ, ಸಹಿ ಮಾಡಿರಿ. ನಂತರ BLO ಅಧಿಕಾರಿಗಳು ಅದಕ್ಕೆ ಸಹಿ ಮಾಡಿ ಅದನ್ನ ಡಿಜಿಟೈಸ್ ಮಾಡ್ತಾರೆ. ಅಂದ್ರೆ ಅದನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಸ್ಕ್ಯಾನ್ ಮಾಡಿ. ನಂತರ 2ನೇ ದಿನಪ್ಪ ಅಂದ್ರೆ ಇದೇ ಒಂದು ಆಗಸ್ಟ್ 5ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ. ಅದರಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡಬೇಕು. ನಂತರ ಏನಾದ್ರೂ ನಿಮ್ಮ ಹೆಸರು ಇಲ್ಲ, ಏನಾದ್ರೂ ತಪ್ಪಾಗಿದ್ರೆ ಕರಡು ಪಟ್ಟಿಗೆ ಆಕ್ಷೇಪಣೆ ಅಥವಾ ಸಲಹೆ ಸಲ್ಲಿಕೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಅಂದ್ರೆ ಅದು ನೀವು ಮಾಡಬೇಕು. ಅಂದ್ರೆ ಎಲ್ಲ ಕರೆಕ್ಟ್ ಇದ್ರೆ ಓಕೆ, ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ, ಹೆಸರು ಮಿಸ್ಟೇಕ್ ಆಗಿದ್ರೆ ಅಥವಾ ಏನಾದ್ರೂ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ ಅವಾಗ ಆಕ್ಷೇಪಣೆ ಮತ್ತು ಸಲಹೆ ಸಲ್ಲಿಕೆಗೆ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ಅಕ್ಟೋಬರ್ 3ನೇ ತಾರೀಕಿನವರೆಗೂ ಹಕ್ಕು ಮತ್ತು ಆಕ್ಷೇಪಣೆ ವಿಚಾರಣೆ ನಡೆಯುತ್ತೆ. ಅಂದ್ರೆ ಯಾರಾದ್ರೂ ಹಕ್ಕು ಆಕ್ಷೇಪಣೆ ಮಾಡಿರ್ತಾರೆ, ಸಲಹೆ ಕೊಟ್ಟಿರ್ತಾರೆ, ಅದನ್ನ ಚೆಕ್ ಮಾಡಲಾಗುತ್ತೆ ಮತ್ತು ವಿಲೇವಾರಿ ಮಾಡಲಾಗುತ್ತೆ. ಇನ್ನು ಅಕ್ಟೋಬರ್ 7ನೇ ತಾರೀಕಿಗೆ ಅಂತಿಮ ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ. ಇನ್ನು ಆ ಒಂದು ಸಮಯದಲ್ಲಿ ಅಂದ್ರೆ ಅಕ್ಟೋಬರ್ 7ನೇ ತಾರೀಕಿಗೆ ನಿಮ್ಮ ಹೆಸರು ಅದರಲ್ಲಿ ಇಲ್ಲ ಅಂದ್ರೆ ಒಂದು ಮತಪಟ್ಟಿಯಿಂದ ನಿಮ್ಮ ಹೆಸರು ಇಲ್ಲ ಅಂದ್ರೆ ಅವಾಗ ನಿಮಗೆ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗಲ್ಲ. ಅಂದ್ರೆ ನಿಮ್ದು ಗೃಹಲಕ್ಷ್ಮಿ ಹಣ ಬರೋದು ಕೂಡ ನಿಂತು ಹೋಗುತ್ತೆ. ಮತಪಟ್ಟಿಯಿಂದ ನಿಮ್ಮ ಹೆಸರು ಹೋತಂದ್ರೆ ನೀವು ಮತದಾನದ ಹಕ್ಕು ಕಳೆದುಕೊಳ್ತೀರಿ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮತ ಹಾಕೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ನಿಮ್ಮ ಹೆಸರೇ ಅಲ್ಲಿ ಇರೋದಿಲ್ಲ. ಸೊ ನಿಮ್ದು ಹೆಸರಿಲ್ಲ ಅಂದ್ರೆ ನಿಮಗೆ ಪಿಂಚಣಿ ಹಣನೂ ಬರಲ್ಲ, ಗ್ಯಾರಂಟಿ ಯೋಜನೆ ಯಾವುದೇ ರೀತಿ ಒಂದು ಲಾಭ ಕೂಡ ಸಿಗಲ್ಲ ಅಂತಾನೆ ಹೇಳ್ಬೋದು. ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭನೂ ಕೂಡ ನಿಮಗೆ ಸಿಗೋದಿಲ್ಲ. ಹೀಗಾಗಿ SIR ತುಂಬಾ ಇಂಪಾರ್ಟೆಂಟ್ ಆಗಿದೆ ಈಗಿನ ಕಾಲದಲ್ಲಿ. ಇನ್ನು ಕೆಲವೊಬ್ರು 2 ಬಾರಿ ಮತದಾನ ಮಾಡ್ತಾರೆ, 2 ಬಾರಿ ವೋಟ್ ಮಾಡ್ತಾರಲ್ಲ, ಅವರಿಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಅವರಿಗೆ ಜೈಲು ಶಿಕ್ಷೆ ಕೂಡ ಆಗ್ಬೋದಂತೆ ಮತ್ತು ಅದು ಶಿಕ್ಷಾರ್ಹ ಅಪರಾಧ. ಹೀಗಾಗಿ ಒಂದು ಕಡೆಗೆ ಒಂದು ಮನೆಯಲ್ಲಿ ಮಾತ್ರ ಸಹಿ ಮಾಡಿ, 2 ಏರಿಯಾಗೆ 2 ಊರಲ್ಲಿ ಹೋಗಿ ಸಹಿ ಹಾಕಬೇಡಿ. 2 ಬಾರಿ ಮತದಾನ ನೀವೇನಾದ್ರು ಹಕ್ಕು ಪಡ್ಕೊಂಡ್ರೆ ನಿಮಗೆ ಮುಂದಿನ ದಿನದಲ್ಲಿ ದೊಡ್ಡ ಸಮಸ್ಯೆ ಆಗಬಹುದು. ಇನ್ನು ಇಂದಿರಾ ಕಿಟ್ ವಿತರಣೆ ಇನ್ನೂ ಸ್ವಲ್ಪ ವಿಳಂಬವಾಗುತ್ತಾ? ಹೌದು, ಟೆಂಡರ್ ಪ್ರಕ್ರಿಯೆ ಮತ್ತಷ್ಟು ವಿಳಂಬವಾಗಿದೆ ಅಂತೆ. ನೋಡಿ ವೀಕ್ಷಕರೇ, ಮತ್ತೊಮ್ಮೆ ಹೊಸ ಟೆಂಡರ್ ಕರೆಯಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಯೋಜನೆ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ. ಅಷ್ಟರ ನಡುವೆ ಇನ್ನೂ ಇದು ಯೋಜನೆ ಇನ್ನೂ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ. ನೋಡಿ, ಅನ್ನಭಾಗ್ಯ ಅಕ್ಕಿ ಜೊತೆಗೆ ಅಂದ್ರೆ 10 kg ಅಕ್ಕಿಯಲ್ಲಿ 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಇಂದಿರಾ ಕಿಟ್ ಮೂಲಕ ವಿತರಿಸಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೀರ್ಮಾನ ಕೂಡ ಮಾಡಲಾಗಿತ್ತು. ಆಹಾರ ಸಚಿವರು KH ಮುನಿಯಪ್ಪ ಅವರು ಕೂಡ ಇದನ್ನ ಘೋಷಣೆ ಮೂಲಕ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು. ಆದ್ರೆ ಈ ಒಂದು ಘೋಷಣೆ ಕೇವಲ ಘೋಷಣೆಯಾಗಿ ಉಳಿದುಕೊಂಡಿದೆ. ಅಂದ್ರೆ ಕಾರ್ಯರೂಪಕ್ಕೆ ಇದು ಬರಲಿಲ್ಲ. ಸೊ ಇನ್ನೂ ಕೂಡ ಈಗ ನೋಡಿ, ಜೂನ್ ತಿಂಗಳಲ್ಲಿ ವಿತರಣೆ ಆಗಬೇಕಾಗಿತ್ತು, ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಮೇ, ನಂತರ ಜೂನ್, ಈಗ ಜುಲೈ ತಿಂಗಳಲ್ಲಿ ವಿತರಣೆ ಆಗುತ್ತಾ ಇಲ್ವಾ ಅಂತ ಈ ಒಂದು ಪ್ರಶ್ನೆ ಬಂದ ತಕ್ಷಣವೇ ಇನ್ನೂ ಸ್ವಲ್ಪ ವಿಳಂಬವಾಗಬಹುದು. ಅಂದ್ರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಕೆಲವು ಷರತ್ತುಗಳು ಇರೋದ್ರಿಂದ ಟೆಂಡರ್ ಪ್ರಕ್ರಿಯೆ ಪೂರ್ಣವಾಗಿಲ್ಲ. ಹೀಗಾಗಿ ಟೆಂಡರ್ ಪ್ರಕ್ರಿಯೆ ಮತ್ತಷ್ಟು ಷರತ್ತುಗಳನ್ನು ಸಡಿಲಿಸಿ ಮತ್ತೊಮ್ಮೆ ಹೊಸ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರಂತೆ. ಹೀಗಾಗಿ ಈ ಒಂದು ಯೋಜನೆ ಮತ್ತಷ್ಟು ವಿಳಂಬವಾಗುತ್ತೆ. ಸದ್ಯಕ್ಕೆ ಅಕ್ಕಿಯನ್ನ ಕೊಡೋದಕ್ಕೆ
ಇಲಾಖೆ ನಿರ್ಧಾರ ಮಾಡಿದೆ. ಅಂದ್ರೆ ಯಾವ ತರ ಮೊದಲು ಅಕ್ಕಿ ಕೊಡ್ತಾ ಇದ್ರಲ್ಲ, ಯಾವ ತರ ಮೊದಲು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮಗೆ ಅಕ್ಕಿ ಆಹಾರ ಧಾನ್ಯಗಳು ಸಿಗ್ತಾ ಇತ್ತು, ಅದೇ ತರ ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ನೋಡಿ, ಇಲ್ಲಿ ಕೆಲವೊಬ್ರು ಅಕ್ಕಿ ಬೇಕು ಅಂತ ಹೇಳ್ತಾ ಇದ್ರು, ಕೆಲವೊಬ್ರು ರಾಗಿ ಜೋಳ ಬೇಕು ಅಂತ ಹೇಳ್ತಾ ಇದ್ರು, ಕೆಲವರು ಇಂದಿರಾ ಕಿಟ್ ಬೇಕು ಅಂತಾನು ಕೂಡ ಹೇಳ್ತಾ ಇದ್ರು. ಸೊ ವೀಕ್ಷಕರೇ, ಈಗ ಸದ್ಯಕ್ಕೆ ಅಂತೂ ಇಂದಿರಾ ಕಿಟ್ ವಿಳಂಬವಾಗುತ್ತೆ. ನಿಮ್ಮ ಪ್ರಕಾರ ಅಕ್ಕಿ ಜೊತೆಗೆ ರಾಗಿ ಕೊಡಬೇಕಾ, ಜೋಳ ಕೊಡಬೇಕಾ, ಅಥವಾ ಹೆಚ್ಚುವರಿ ಏನ್ ಕೊಡಬೇಕು, ನಿಮ್ಮ ಪ್ರಕಾರ, ನಿಮ್ಮ ಅನಿಸಿಕೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ. ಸದ್ಯಕ್ಕೆ ಅಕ್ಕಿ ಮುಂದುವರಿಸಲು ಇಲಾಖೆ ನಿರ್ಧಾರ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಇತ್ತ ಕೇಂದ್ರ ಸರ್ಕಾರದಿಂದ 5 ಕೆಜಿ, ಅದರಲ್ಲಿ 2 ಕೆಜಿ ಅಕ್ಕಿ ಕೊಟ್ಟು 3 ಕೆಜಿ ರಾಗಿಯನ್ನ ವಿತರಣೆ ಮಾಡಲು ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಈಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಅಕ್ಕಿಯನ್ನ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತೆ. ಇನ್ನು ಕರ್ನಾಟಕದಲ್ಲಿ ಪಾನ್ ಮಸಾಲ ಹಾಗೂ ಗುಟ್ಕಾ ಉತ್ಪನ್ನಗಳನ್ನ ಬ್ಯಾನ್ ಮಾಡಲು ತಯಾರಿ ಆರಂಭ ಮಾಡಲಾಗಿದೆಯಾ? ಹೌದು ವೀಕ್ಷಕರೇ, ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಸೂಚನೆ ಕೊಟ್ಟಿದ್ದ ಬೆನ್ನಲ್ಲೇ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಅಧಿಕಾರಿಗಳು ರಾಜ್ಯಾದ್ಯಂತ 2 ದಿನಗಳ ಕಾಲ ಕಾರ್ಯಾಚರಣೆ ಆರಂಭ ಮಾಡಿದ್ರು. ಪಾನ್ ಮಸಾಲ ಮತ್ತು ಗುಟ್ಕಾ ಮಾರಾಟವಾಗುತ್ತಿರುವ ಅಂಗಡಿಗಳಿಂದ ಅಧಿಕಾರಿಗಳು ಮಾದರಿಗಳನ್ನ, ಅಂದ್ರೆ ಸ್ಯಾಂಪಲ್ಗಳನ್ನ ಸಂಗ್ರಹಿಸಿದ್ದಾರೆ. ನಂತರ ಇವುಗಳನ್ನ ಪ್ರಯೋಗಾಲಯಕ್ಕೂ ಕೂಡ ಪರೀಕ್ಷೆಗೆ ಕಳಿಸ್ತಾ ಇದ್ದಾರೆ. ಈ ಪರೀಕ್ಷೆಯಲ್ಲಿ ನಿಷೇಧಿತ ಅಥವಾ ಅಮಲಿನ ನಿಷೇಧ ಬರುವಂತ ಅಂಶಗಳು ಪತ್ತೆ ಆದ್ರೆ ಅಂತ ಉತ್ಪನ್ನಗಳ ವಿರುದ್ಧ ಕಾನೂನು ಕ್ರಮ ಮಾತ್ರವಲ್ಲ, ಅವುಗಳನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡೋದಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.